1991 ಅಕ್ಟೋಬರ್ 21ನೇ ತಾರೀಕು ಮಿಡ್ವೇ ಎಂಬ ಸ್ಥಳದಲ್ಲಿ ಬ್ಲ್ಯಾಕ್ ಹಿಲ್ ಫಾರೆಸ್ಟ್ ಬಗ್ಗೆ ಒಂದು ಡಾಕ್ಯುಮೆಂಟರಿ ಸಿನಿಮಾ ಮಾಡೋದಕ್ಕೆ 3 ಜನ ಫಿಲ್ಮ್ ಸ್ಟೂಡೆಂಟ್ಸ್ ಹೋಗಿ ಮಿಸ್ ಆಗಿದ್ರು. ಅವ್ರನ್ನ ಹುಡುಕಕ್ಕೆ ಹೋದ ಒಂದು ಟೀಮ್ 1 ವರ್ಷದ ನಂತರ ಅವ್ರು ಬಳಸಿರ್ತಕ್ಕಂಥ ಕ್ಯಾಮ್ರಾ ಇನ್ನೂ ಅನೇಕ ವಸ್ತುಗಳನ್ನ ಆಧಾರವಾಗಿ ಇಟ್ಕೊಂಡು ಅವ್ರಿಗಾದ ನಿಗೂಢ ದುರಂತದ ಬಗ್ಗೆ ಇದುವರೆಗೂ ತಿಳ್ಕೊಳಕ್ಕಾಗಲಿಲ್ಲ. ಆ ಸತ್ಯ ಅಜ್ಜಿ ಹೇಳೋ ದೇವದ ಕತೆ ತರ ಇವತ್ತಿಗೂ ಉಳಿದಿದೆ. ಆ ಕತೆ ತರಾನೇ ಈ ಕೇಸು ಅನ್ಸುತ್ತೆ. ದುರ್ಗಾ, ದುರ್ಗಾ, ಏನಾಯ್ತು? ಭರತ್, ನಾನು ಹಳೆ ಕಾಲದವನು. ಆಕಾಶ, ಭೂಮಿ, ನಕ್ಷತ್ರ, ಉಪಗ್ರಹ ಎಲ್ಲವೂ ದೈವಾಂಶ ಅಂತ ತಿಳಿದುಕೊಳ್ಳೋ ಮುದುಕ ನಾನು. ದೇವರು ಮತ್ತು ದುಷ್ಟಶಕ್ತಿಗಳು ಇದೆ ಅಂತ ನಂಬೋ ಮೂಢ ನಾನು. ಈಗ ನೀವು ಇದನ್ನೆಲ್ಲ ಹೇಳೋ ಕಾರಣ? ನೀಲಿ ಬೆಟ್ಟದ ರಹಸ್ಯವನ್ನು ಹುಡುಕುವ ಮೊದಲು ಜೀವನದ ಎಲ್ಲ ಆಸೆಗಳನ್ನ ಪೂರೈಸಿಕೊಂಡಿರಬೇಕು. ಹಾಗಂದ್ರೆ ಸಾವು. ನೀಲಿ ಬೆಟ್ಟದ ಸತ್ಯವನ್ನು ತಿಳಿದುಕೊಳ್ಳಲು ಹೋದ್ರೆ ವಾಪಸ್ ಬರ್ತಾರೆ ಅಂತ ನಂಬಿಕೆ ಇಲ್ಲ. ವಿನೋದಿಗೇನಾದ್ರೂ ಹೋಗ್ಬೇಡ ಅಂತ ನಾ ಹೇಳಿದ್ದೆ, ಕೇಳಲಿಲ್ಲ. ಆ ದಿನ ಹೆಚ್ಚು ವಾದ ಮಾಡೋದಕ್ಕೆ ನನಗಾಗ್ಲಿಲ್ಲ ಅನ್ನೋದೇ ಸತ್ಯ. ನಿನ್ನ ನಾನು ನಿರಾಸೆ ಮಾಡ್ತಾ ಇಲ್ಲ, ಇರೋದನ್ನ ಹೇಳ್ತಾ ಇದ್ದೀನಿ. ನೀನ್ ಕರ್ತವ್ಯಕ್ಕೆ ಇಳಿಯೋದಕ್ಕೆ ಮುಂಚೆ ಇದು ಯಾವಾಗ್ಲೂ ನಿನ್ ಕೈಯಲ್ಲೇ ಇರಬೇಕು. ನಂಬಿಕೆ ಇದ್ರು ಇಲ್ದೇ ಇದ್ರು ಇದನ್ನ ಒಂದಿನೂ ಕೈಯಿಂದ ಬಿಚ್ಚಬೇಡ. ಯಾಕಪ್ಪ ಹಾಗೆಲ್ಲ ಹೇಳ್ತೀರಾ? ಇದು ಯಾವಾಗ್ಲೂ ಇವ್ರ ಕೈಲೇ ಇರುತ್ತೆ. ಏನ್ ಬೇಕು? ಅಖಿಲ ಶಿವರಾಮ್ ಇದ್ದಾರಾ? ಒಳಗಿದ್ದಾರೆ. ಏನ್ ವಿಷಯ? ನಮ್ಮ ಸಾಹೇಬ್ರವ್ರನ್ನ ನೋಡ್ಬೇಕಂತೆ. ಸ್ವಲ್ಪ ಇರಿ, ಕೇಳ್ಕೊಂಡು ಬಂದ್ಬಿಡ್ತೀನಿ. ಏನ್ ಕೇಳೋದು? ಅನುಮತಿ ಇಲ್ಲದೆ ಮೇಡಮ್ನ ನೋಡೋದು ಕಷ್ಟ ಸರ್. ಒಂದ್ ನಿಮಿಷ ಇರಿ. ಮೇಡಮ್, ನಿಮ್ಮನ್ನು ನೋಡೋಕೆ ಪೊಲೀಸವ್ರು ಬಂದಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು? ಕ್ಷಮಿಸಿ ಸರ್, ಮೇಡಮ್ ಇವತ್ತು ಯಾರನ್ನೂ ನೋಡಲ್ವಂತೆ. ಸರ್, ಅವ್ರಿಗೆ ನೋಡೋಕ್ಕಾಗಲ್ವಂತೆ. ತಂದು ಯಾರೇ ನೀನು? ದೇವಲೋಕದಿಂದ ಇಳಿದು ಬಂದಿರೋ ಅಪ್ಸರೇನ? ನೀನ್ ನೋಡ್ಬೇಕು ಅಂದ್ರೆ ಗಳಿಗೆ ಮುಹೂರ್ತ ಫಿಕ್ಸ್ ಮಾಡ್ಕೊಂಡ್ ಬರ್ಬೇಕಾ? ನೀನ್ ಅಷ್ಟು ದೊಡ್ಡ ಮಹಾರಾಣಿ ಆದ್ರೆ ಅದಲ್ಲಿ ಹೊರಗೆ ನಿಂತಿದ್ದಾಳಲ್ಲ ಅವಳ ಹತ್ರ ಇಟ್ಕೋ. ಈ ಭರತ್ ಹತ್ರ ನಿನ್ನ ಆಟನ ಇಟ್ಕೊಂಡ್ರೆ ಕಾಲಲ್ಲಿ ತುಳಿದು ಹೂತಾಕ್ಬಿಡ್ತೇನೆ. ನೀ ಕರಿತೀನಿ, ಯಾವ ಗಳಿಗೆಯಲ್ಲಾದ್ರೂ ಬರಬೇಕು, ಅರ್ಧ ರಾತ್ರಿಯಲ್ಲಾದ್ರೂ. ಇಲ್ಲ ಅಂದ್ರೆ ಒಡೆದೋಗುತ್ತೆ. ಮನಸ್ಸು ಮಾತ್ರ ಅಲ್ಲ,
ಎಲ್ಲ ಗೊತ್ತಾಯ್ತಾನೆ ನೀನು ಮೈಂಡ್ ಬಂದ್ಬಿಡ್ತೀಯ, ನೀನ್ ಬಂದೇ ಬರ್ತೀಯ. ಸುನಂದ, ನೀನು ರಾಮಯ್ಯನ ಮಗಳಲ್ಲ? ಹೌದು. ಹಾಗಾದ್ರೆ ಈ ವಿನೋದ್ ಮತ್ತೆ ಅವನ ಸಂಗಡಿಗರು ಅಖಿಲ ಶಿವರಾಮ್ ನೋಡೋದಕ್ಕೆ ಯಾಕೆ ಹೋದ್ರು? ಭೇಟಿ ಮಾಡೋಕೆ. ಆಮೇಲೆ ಮೇಡಮ್ ಮೊದಲು ಒಪ್ಪಿದ್ರು, ಆದರೆ ಶೂಟಿಂಗ್ ಮಾಡಕ್ ಬಿಡ್ಲಿಲ್ಲ. ಯಾಕೆ? ಮೇಡಮ್ಗೆ ಅದೆಲ್ಲ ಇಷ್ಟ ಆಗಲ್ಲ. ಅದ್ಯಾಕೆ ಹಾಗೆ? ಗೊತ್ತಿಲ್ಲ. ವಿನೋದ್ ಗ್ರೂಪಲ್ಲಿ ಸುಂದರ್ ಸ್ವಾಮಿ ಅಂತ ಒಬ್ಬ ಕ್ಯಾಮ್ರಾಮನ್ ಇದ್ನ? ಇದ್ರು. ನಾನು ಅವ್ರನ್ನ ಪರಿಚಯ ಮಾಡ್ಕೊಂಡಿದ್ದೆ. ಅವ್ರಿಗೆ ಅಖಿಲ ಮೇಡಮ್ ಜೊತೆಲಿ ಏನಾದರೂ ಸಂಬಂಧ ಇತ್ತಾ? ಇಲ್ಲ, ಅವ್ರು ಬಂದಿದ್ದು ನೀಲಿ ಬೆಟ್ಟದ ರಹಸ್ಯ ತಿಳ್ಕೊಳ್ಳೋದಕ್ಕೆ. ಏನದು ರಹಸ್ಯ? ಪ್ರತಿ ಚಿತ್ರ ಪೌರ್ಣಮಿ ದಿನ ನೀಲಿ ಬೆಟ್ಟದಲ್ಲಿ ಪ್ರತ್ಯಕ್ಷ ಆಗೋ ದಿವ್ಯ ತೇಜಸ್ಸಿನ ಬಗ್ಗೆ. ಆಮೇಲೆ ಮೇಡಮ್ ಅವ್ರಿಗೆ ಕಾಡ್ಗೆ ಹೋಗೋದು ಬೇಡ ಅಂತಿದ್ರು. ಯಾಕೆ? ತುಂಬಾ ಅಪಾಯ ಅಂತ. ನೀಲಿ ಬೆಟ್ಟದ ರಹಸ್ಯ ಹುಡ್ಕೊಂಡು ಹೋದವರು ವಾಪಸ್ ಬರಲ್ಲ ಅಂತಾರೆ. ಅಲ್ಲಿಗೆ ಹೋದ್ರು ವಾಪಸ್ ಬರಲ್ಲ ಅಂತ ನಿಮ್ಮ ಮೇಡಮ್ ಹೇಗೆ ಗೊತ್ತು? ನೀಲಿ ಬೆಟ್ಟದ ಒಂದೊಂದು ಮೂಲೆ ಅಷ್ಟೇ ಅಲ್ಲ, ಅಲ್ಲಿನ ಗಿಡ ಬೇರುಗಳು ಸಹ ಮೇಡಮ್ ಚೆನ್ನಾಗಿ ಗೊತ್ತು. ವಿನೋದ್ ಮತ್ತು ಅವನ ಸಂಗಡಿಗರು ಕಾಡು ಒಳಗೆ ಹೋಗೋದು ನಿಮ್ಮ ಮೇಡಮ್ಗೆ ಇಷ್ಟ ಇರಲಿಲ್ಲ ಅಲ್ಲ? ನಿಮ್ಮ ಅಖಿಲ ಮೇಡಮ್ಗೆ ಮದುವೆ ಆಗಿದೆಯಾ? ನನಗೆ ತಿಳಿದ ಹಾಗೆ ಇಲ್ಲ. ಓದ್ತಿರುವಾಗ ಯಾರನ್ನಾದ್ರೂ ಪ್ರೀತಿಸಿ ಮೋಸ ಹೋಗಿ ಗಂಡಸರ ಬಗ್ಗೆ ದೇಶ ಆ ಥರದ್ದೇನಾದ್ರು? ಏನೋ ಗೊತ್ತಿಲ್ಲ. ಹೇಗೆ ಮೇಂಟೈನ್ ಮಾಡ್ತಾರೆ ಅವ್ರ ಸೌಂದರ್ಯನ? ಶಿ ಈಸ್ ರಿಯಲಿ ಬ್ಯೂಟಿಫುಲ್. ನಿಮ್ಮ ಅಖಿಲ ಶಿವರಾಮ್ ಒಂದು ಅದ್ಭುತವಾದ ಹೆಂಗಸು. ಹೌದು, ಅದ್ಭುತನೇ. ಯಾರು ತಿಳ್ಕೊಳಕ್ ಆಗದೇ ಇರೋವಂಥದ್ದು. ನಮ್ಮ ಮೇಡಮ್ ಈಗಲೂ ಹಳೆ ಕಾಲದವ್ರಾಗೆ. ನನಗೊಂದ್ಸಲ ಹೇಳಿದ್ರು, 100 ವರ್ಷಗಳ ಹಿಂದೆ ಅದೇನೋ ಮಮ್ಮಿ ಅಂತ ಇರುತ್ತಂತಲ್ಲ, ಅದ್ರ ಜೊತೆ ಒಂದ್ಸರಿನಾದ್ರೂ ಮಲಗ್ ಬರಬೇಕು ಅಂತ. ನಿಮ್ಮ ಮೇಡಮ್ ಹುಚ್ಚ? ಅಲ್ಲ, ಈ ಥರ ಕೇಸುಗಳೆಲ್ಲ ನಾವು ಹಾಗೆ ಕರೆಯೋದು. ಇಲ್ಲಿ ನೋಡಿ, ಇಲ್ಲೇ ನಿಲ್ಸಿ. ಯಾಕೆ? ನಿಮ್ ಜೊತೆ ಬರೋದ್ ನೋಡಿದ್ರೆ ಅಷ್ಟೇ. ಬರ್ತೀನಿ. ಆಯ್ತು. ಸುನಂದ, ನಿಮ್ಮ ಮೇಡಮ್ನ ನಾನು ಕೇಳಿದೆ ಅಂತ ಹೇಳಿ. ಬಾಯ್. ಆದ್ರೆ ಸೌಂದರ್ಯ ಹಾಗೆ ಇರ್ಬೇಕಂದ್ರೆ ಪೂರ್ಣ ವ್ಯವಸ್ಥೆಯಲ್ಲಿರೋ ಹಸುಗೂಸಿನ ಆ ಹೊಸ ರಕ್ತ ತಾಯಿಯಿಂದ ಪಂಚಕೋಶಗಳ ಸಾಕ್ಷಿಯಾಗಿ ಪಂಚಾಕ್ಷರ ಮಂತ್ರಗಳನ್ನು ಹೇಳಿ ದೇಹದಲ್ಲಿ ಆಹ್ವಾನಿಸಿದ್ರೆ ಮನುಷ್ಯ ರಾಶಿಯನ್ನು ಅದ್ಭುತಪಡಿಸಿಕೊಂಡು ಕಾಲದವರೆಗೂ ನಿಲ್ಲುವಂತ ಸೌಂದರ್ಯ ಕಾರಣವಾಗ್ತದೆ. ಅದು ಮಾತ್ರ ಅಲ್ಲ, ಯುಗಾಂತರಗಳು ಸಾವೇ ಇಲ್ಲದೆ ಬಾಳಬಹುದು. ಮೇಡಮ್, ಔಷಧಿಗಳ ಬಗ್ಗೆ ಓಲೆ ಕಟ್ ನೋಡ್ತಿರುವಾಗ ಈ ಓಲೆದಲ್ಲಿ ಸಿಕ್ತು. ಸುಮ್ಮನೆ ಓದ್ ನೋಡಿದೆ. ಸತ್ಯವಾಗ್ಲೂ ನನಗೆ ನಂಬಕ್ಕೆ ಆಗ್ತಿಲ್ಲ ಮೇಡಮ್. ಏನದು ನಂಬಕ್ಕಾಗದೇ ಇರುವಂಥ ಸತ್ಯ? ಮನುಷ್ಯ ಜನ್ಮ ಆಶ್ಚರ್ಯ ಪಡುವಂಥ ವಿಷಯ. ಪೂರ್ಣದಲ್ಲಿರೋ ಹಸುಗೂಸಿನ ಬಲಿರಕ್ತ ತಾಯಿ ಜೊತೆಯಲ್ಲಿ ಮೈ ಸೇರಿಸಿದ್ರೆ ಆ ಸೌಂದರ್ಯ 1000 ವರ್ಷಗಳು ಹಾಗೇ ನಿಲ್ಲುತ್ತಂತೆ. ಯುಗಗಳ ತನಕ ಸಾವೇ ಇರಲ್ವಂತೆ. ಎಲ್ಲಿ ಅದು?
ಹುಡುಕ್ತಾ ಇದ್ದೆ ಸತ್ಯ. ನಿನ್ನ ನಾನು ನನ್ನ ನೆನಪಿನ